ಮಾಡಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಮೆಟ್ಟಬೇಕು. ಬ್ರೇಕ್ ಆದ್ಮೇಲೆ ಜವಾರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರೋಡ್ ಸೇಫ್ಟಿ ಬಗ್ಗೆ ಮಂದಿಗೆ ಪೊಲೀಸರು ಎಷ್ಟ ಜಾಗೃತಿ ಮೂಡಿಸಿದ್ರು ಸಹಿತ ಆಕ್ಸಿಡೆಂಟ್ ಸಂಖ್ಯೆ ಏನ್ ಕಡಿಮೆ ಆಗಿಲ್ರಿ. ಪ್ರತಿ ತಿಂಗಳು ದಾವಣಗೆರೆ ಒಂದ್ರಾಗ 20 ಮಂದಿ ಆಕ್ಸಿಡೆಂಟ್ ನಾಗ ತೀರ್ ಹೋಗಕತ್ತಾರಂತೆ. ಹಂಗಾಗಿ ಅಲ್ಲಿನ ಪೊಲೀಸರು ಮಂದಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಹೊಸ ಪ್ರಯೋಗವನ್ನ ಮಾಡ್ಯಾರ. ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲೈತ್ ನೋಡ್ರಿ. ದಾವಣಗೆರೆ ದಕ್ಷಿಣ ಟ್ರಾಫಿಕ್ ಪೊಲೀಸರ ಮಂದಿಗೆ ಟ್ರಾಫಿಕ್ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ವಿಶೇಷ ಪ್ರಯತ್ನ ಒಂದಕ್ಕ ಕೈ ಹಾಕ್ಯಾರ. ನಗರದಾಗಿರೋ ಹಾಟ್ಸ್ಪಾಟ್ ಗ್ಲಾಸ್ ಹೌಸ್ ನಾಗ ಟ್ರಾಫಿಕ್ ಬಗ್ಗೆ ಜಾಗೃತಿ ಮೂಡಿಸೋ ಬ್ಯಾನರ್ ಗಳನ್ನ ಹಾಕಿ ಅಲ್ಲಿಗೆ ಬರೋ ಮಂದಿಗೆ ಟ್ರಾಫಿಕ್ ಬಗ್ಗೆ ಮಾಹಿತಿ ಕೊಡಾಕತ್ತಾರ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ, ಸೀಟ್ ಬೆಲ್ಟ್ ಹಾಕೊಂಡ್ ಗಾಡಿ ಓಡಿಸ್ರಿ, ಹಿಂಗ ಗ್ಲಾಸ್ ಹೌಸ್ ತುಂಬಾ ಬ್ಯಾನರ್ ಹಾಕಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಜಾಗೃತಿ ಮೂಡಿಸಾಕತ್ತಾರ. ಇನ್ನ ಈ ಬ್ಯಾನರ್ ಗಳು 3 ದಿವಸಗಳ ಮಟ್ಟ ಅಲ್ಲೇ ಇರ್ತೈತಿ. ಈ ಮುಖಾಂತರ ಸಹಿತ ಆಕ್ಸಿಡೆಂಟ್ ಕಡಿಮೆ ಆದ್ರೆ ಅಷ್ಟ ಸಾಕನ್ನಕತ್ತಾರ ಡಿವೈಎಸ್ಪಿ ಅವರ. ಅಂದ್ರೆ ಜನರಿಗೆ ಅರಿವು ಮೂಡಿಸುವಂತ, ತಿಳುವಳಿಕೆ ಮೂಡಿಸುವಂತ ಎಲ್ಲ ಬ್ಯಾನರ್ ಗಳನ್ನ ಹಾಕಿದ್ದಾರೆ, ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ, ಬ್ಯಾನರ್ ಗಳನ್ನ ಹಾಕಿದ್ದಾರೆ. ಇದರಿಂದ ಜನರು ತಿಳ್ಕೊಳ್ಳೋದು ಬಹಳ ಇದೆ. ಜನರು ಪ್ರತಿಯೊಬ್ಬರು ಕೂಡ ಅದನ್ನ ನೋಡಿ ತಿಳ್ಕೊಂಡು ಫಾಲೋ ಮಾಡಬೇಕು. ಮತ್ತೆ ಅವರು ಅಕ್ಕಪಕ್ಕದ ಜನರಿಗೆ ಹೇಳಿದ್ರೆ ಇದರಿಂದ ಅವೇರ್ನೆಸ್ ಆಗ್ಬೋದು ಅಂತ ಒಂದು ಉದ್ದೇಶಕ್ಕೆ ನಾವು ಇದನ್ನ ಇಲ್ಲಿ ಅಭಿಪ್ರಾಯ. ಯಾಕಂದ್ರೆ ಪ್ರತಿಯೊಂದು ಜನರು ಕೂಡ ಹೆಲ್ಮೆಟ್ ಹಾಕಬೇಕು ಅಂತ ನಮ್ಮ ಉದ್ದೇಶ ಇದೆ. ಯಾಕಂದ್ರೆ ಜೀವ ಅತ್ಯಮೂಲ್ಯ. ಪ್ರತಿಯೊಬ್ಬ ಜನರು ಕೂಡ ಮೊಬೈಲ್ ತಗೊಂತಾರೆ, ಮೊಬೈಲ್ ಕವರಿಗೆ 1,000 ಖರ್ಚು ಮಾಡ್ತಾರೆ. ಅದ್ರ ಬದಲಿಗೆ ಹೆಲ್ಮೆಟ್ ತಮ್ಮ ಜೀವ ಉಳಿಸುತ್ತೆ. ಒಂದು ಹೆಲ್ಮೆಟ್ ತಗೊಂಡ್ರೆ 10 ವರ್ಷ ಬಳಕೆ ಬರುತ್ತೆ. ಪ್ರತಿ ತಿಂಗಳು ದಾವಣಗೆರೆಯಾಗ ಆಗಾಕತ್ತಿರೋ ರೋಡ್ ಆಕ್ಸಿಡೆಂಟ್ ಲಿಂದ 20 ಮಂದಿ ತೀರು ಹೋಗಾಕತ್ತಾರ. ಟ್ರಾಫಿಕ್ ಪೊಲೀಸರು ರೋಡ್ ಸುರಕ್ಷತೆ ಬಗ್ಗೆ ಎಷ್ಟೋ ಜಾಗೃತಿ ಮೂಡಿಸಿದ್ರು ಸಹಿತ ಆಕ್ಸಿಡೆಂಟ್ಸ್ ಮಾತ್ರ ಕಡಿಮೆ ಆಗಿಲ್ಲ. ಆಕ್ಸಿಡೆಂಟ್ಸ್ ಹೆಂಗ್ ಆಗಾಕತ್ತೈತೆ ಅನ್ನೋದ್ರ ಬಗ್ಗೆ ಮಂದಿಗೆ ಜಾಗೃತಿ ಮೂಡ್ಸಕ್ಕೆ ಟ್ರಾಫಿಕ್ ಪೊಲೀಸರು ಹೊಸ ಪ್ರಯತ್ನ ಮಾಡಿದ್ದ. ಇದನ್ನ ನೋಡಿ ಆದ್ರೂ ದಾವಣಗೆರೆಯಾಗ ಆಕ್ಸಿಡೆಂಟ್ ಕಡಿಮೆ ಆಗ್ಲಿ ಅನ್ನೋದ ನಮ್ಮ ಆಶಯ ಅಂತಾರ SI ಮಂಜುನಾಥ್ ಅವ್ರ. ಸುರಕ್ಷತೆ ಅರಿವು ಇರಲಿ ಅಂತ ಹೇಳ್ಬಿಟ್ಟು ನಾವು ವಿವಿಧ ರೀತಿಯ ಹೆಲ್ಮೆಟ್ ಹಾಕೋದಿರ್ಬೋದು, ಜಿಬ್ರಾ ಕ್ರಾಸಿಂಗ್ ಇರ್ಬೋದು, ಸೀಟ್ ಬೆಲ್ಟ್ ಹಾಕೋದಿರ್ಬೋದು, ಡ್ರಿಂಕ್ ಅಂಡ್ ಡ್ರೈವ್ ಇರ್ಬೋದು, ಡೋಂಟ್ ಯೂಸ್ ಮೊಬೈಲ್, ಬೇರೆ ಥರ ಮೊಬೈಲ್ ಬಳಸಬೇಕಾಗಿ ವಿವಿಧ ರೀತಿಯ ಸಾಕಷ್ಟು ರಸ್ತೆ ವೈಲೇಷನ್ಸ್, ರೋಡ್ ಟ್ರಾಫಿಕ್ ವೈಲೇಷನ್ಸ್ ಏನೇನು ಇದ್ದಾವೆ ಆ ಥರದ್ದೆಲ್ಲ ನಾವು ಮಾಡಬೇಡಿ ಅನ್ನೋ ಥರ ಒಂದು ವಿಭಿನ್ನ ರೀತಿಯ ಫ್ಲೆಕ್ಸ್ಗಳನ್ನ ಮಾಡಿ ಫ್ಲೆಕ್ಸ್ ಮುಖಾಂತರ ನಾವು ಸಾಕಷ್ಟು ಅರಿವು ಮೂಡಿಸ್ತಿದ್ವಿ. ಇದನ್ನು ಈ ಸಾರ್ವಜನಿಕರಿಗೆ ಭೇಟಿ ಇರ್ತಕ್ಕಂಥವ್ರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಮುಂದೆ ಈ ರೀತಿ ಟ್ರಾಫಿಕ್ ವೈಲೇಷನ್ ಆಗಬಾರ್ದು ಅಂತ ನಮ್ಮದೊಂದು ಕೂಡ ಆಸೆ. ದಾವಣಗೆರೆ ನಗರದಲ್ಲಿ ಪ್ರತಿ ತಿಂಗಳು 20 ಜನ ಸಾಯ್ತಾರೆ. ಪ್ರತಿ ತಿಂಗಳು ನಗರದಲ್ಲಿ 20 ಜನ ಸಾಯ್ತಾರೆ. ನಾವು ಸಾಕಷ್ಟು ಅರಿವು ಮೂಡಿಸ್ತಿದ್ದೇವೆ. ಈಗ ಕಡಿಮೆ ಆಗಿದೆ, 10ಕ್ಕೆ ಬಂದಿದ್ದಾರೆ. ಇನ್ನೂ ಕಡಿಮೆ ಆಗಬೇಕು, 1-2ಕ್ಕೆ ಬರಬೇಕಂತ ಆಸೆ ಇದೆ. ಬರೀ ಸೆಲ್ಫಿ ಕ್ಲಿಕ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ ಮಂದಿ ಈಗ ಗ್ಲಾಸ್ ಹೌಸ್ಗೆ ಬಂದು ರೋಡ್ ಸೇಫ್ಟಿ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗಾಕತ್ತಾರ. ಇದರಿಂದಾದ್ರೂ ರೋಡ್ ಆಕ್ಸಿಡೆಂಟ್ಸ್ ಬ್ರೇಕ್ ಬೀಳ್ತೈತೆ ಕಾದ್ ನೋಡ್ಬೇಕ. ದಾವಣಗೆರೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆಗೆ ಪ್ರವೀಣ್ ಬಾಡ, TV5. ಮಿರ್ಚಿ ಮಂಡಕ್ಕಿ ಉತ್ತರ ಕರ್ನಾಟಕ